ಓಕೆ, ಸೊ ಲೆಟ್ ಅಸ್ ವೆಲ್ಕಮ್ ಟು ಸ್ಟಡಿ ಕರ್ನಾಟಕ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ನಿಮ್ಮ ಮೆಂಟರ್ ಪೂಜಾ. ಇವತ್ತು ನಾವು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ನೀವು ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ತಿದ್ದೀರಾ. ಆಮೇಲೆ ಇದು ನಿಮ್ಮ ಫಸ್ಟ್ ಹೆಜ್ಜೆ ಇಟ್ಟಿದ್ದೀರಾ. ಸೊ ಇನ್ನೂ ಚೆನ್ನಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ಟು ನೋ ದ ಮೇನ್ ಟಾಪಿಕ್ಸ್ ಆಫ್ ಮ್ಯಾಥ್ಸ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಈ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ, ನಿಮ್ಮ ಲ್ಯಾಂಡ್ ಸರ್ವೇಯರ್ದು ಪೇಪರ್ 2 ಐತಲ್ಲ, ಸ್ಪೆಸಿಫಿಕ್ ಪೇಪರ್, ಅಲ್ಲಿ ಬರುತ್ತೆ. ಸಿಲೆಬಸ್ನ ಡಿಸೈಡ್ ಮಾಡಿರೋರು ನಿಮ್ಮ ರೆಕ್ರೂಟ್ಮೆಂಟ್ ಕಮಿಟಿ ಆಗಿರುತ್ತೆ. ಸೊ ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ, ಲಾಸ್ಟ್ ಇಯರ್ ಪೇಪರಲ್ಲಿ ಮ್ಯಾಥ್ಸದು 70% ವೇಟೇಜ್ ಇತ್ತು. ಅಂದರೆ 100 ಕ್ವೆಶನ್ನಲ್ಲಿ 70 ಕ್ವೆಶನ್ನು ಮ್ಯಾಥ್ಸಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಆದರೆ ಈ ಸತಿ 30%ನ ಕಡಿಮೆ ಮಾಡಿ 40%ಗೆ ಇಟ್ಟಿದ್ದಾರೆ. ಅಂದರೆ ಈ ಸತಿ 40 ಕ್ವೆಶನ್ಸು ಮ್ಯಾಥ್ಸ್ ರಿಲೇಟೆಡ್ ಕ್ವೆಶನ್ಸ್ ಇರುತ್ತೆ. ಕ್ಲಿಯರಾಗಿ ಹೇಳೋದಾದರೆ ಮ್ಯಾಥ್ಸದು 40 ಕ್ವೆಶನ್ನು, ಫಿಸಿಕ್ಸದು 10 ಕ್ವೆಶನ್ನು, ಜಿಯೋಗ್ರಫಿದು 10 ಕ್ವೆಶನ್ನು, ಮಾಡರ್ನ್ ಸರ್ವೇದು 20 ಕ್ವೆಶನ್ನು ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ದು 20 ಕ್ವೆಶನ್ಸ್ನ ಕೇಳ್ತಾರೆ. ಸರಿನಾ? ಯಾವುದೇ ಎಕ್ಸಾಮ್ ಆಗಲಿ, ನಾವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಏನಾಗಿರುತ್ತೆ, ಫಸ್ಟು ಎಕ್ಸಾಮ್ ಪ್ಯಾಟ್ರನನ್ನು ನೋಡಬೇಕು. ಅದಾದಮೇಲೆ ಸಿಲೆಬಸ್ ಏನು ನೋಡಬೇಕು, ಮತ್ತು ಹಳೆಯ ಕ್ವೆಶನ್ ಪೇಪರ್ಸ್ನ ಫುಲ್ಲು ಅನಲೈಸಸ್ ಮಾಡಬೇಕು. ಯಾವ್ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ ಏನು ಅಂತ. ಸರಿನಾ? ಸೊ ಅದೇ ಥರ ಈಗ ನಾವು ಫಸ್ಟು ಸಿಲೆಬಸ್ನ ಅನಲೈಸಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಮ್ಯಾಥ್ಸಲ್ಲಿ ಟೋಟಲ್ 5 ಬ್ರ್ಯಾಂಚ್ ಇದೆ. ಅದರಲ್ಲಿ 3 ಬ್ರ್ಯಾಂಚ್ನ ಇವರು ಈಗ ಎಕ್ಸಾಮಿಗೆ ಚೂಸ್ ಮಾಡಿದ್ದಾರೆ. ಯಾವುದ್ಯಾವುದು ಅಂದರೆ ಅರ್ಥಮ್ಯಾಟಿಕ್, ಆಲ್ಜಿಬ್ರಾ, ಜಿಯೋಮೆಟ್ರಿ. ಅರ್ಥಮ್ಯಾಟಿಕ್ ಅಂತಂದರೆ ಈ ಕೂಡಿಸೋದು, ಕಳೆಯೋದು, ಮತ್ತು ಗುಣಾಕಾರ, ಭಾಗಾಕಾರ, ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಷನ್, ಅಡಿಷನ್. ಓಕೆ, ಇದೆಲ್ಲನೂ ಅರ್ಥಮ್ಯಾಟಿಕ್ಸಲ್ಲಿ ಬರುತ್ತೆ. ಸಿಂಪಲ್ ಇರುತ್ತೆ ಇದು. ಅದಾದಮೇಲೆ ಅಲ್ಜಿಬ್ರಾದಲ್ಲಿ ಏನಿರುತ್ತೆ ಅಂದರೆ ಲೀನಿಯರ್ ಇಕ್ವೇಷನ್ಸ್ ಬರ್ತವೆ. ಅಲ್ಲೊಂದು ಯಾವುದೋ ಒಂದು ಅನ್ನೋನ್ ನಂಬರ್ ಇರುತ್ತೆ, ನೀವು ಅದನ್ನ ಫೈಂಡ್ ಮಾಡೋದಾಗಿರುತ್ತೆ. ಲೈಕ್ ಫೈಂಡ್ ಎಕ್ಸ್ ಅಂತ ಬರೋವೆಲ್ಲ ಈಕ್ವೇಷನ್ಸ್ ಇರುತ್ತಲ್ಲ, ಅದೆಲ್ಲ ಅಲ್ಜಿಬ್ರಾದಲ್ಲಿ ಬರುತ್ತೆ. ಮತ್ತು ಹಾಗಾದರೆ ಈಗ ಜಿಯೋಮೆಟ್ರಿಯಲ್ಲಿ ಏನು ಬರುತ್ತೆ ಅಂದರೆ ಆ್ಯಂಗಲ್ಸ್, ಲೈಕ್ ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಸರ್ಕಲ್, ತ್ರಿಕೋಣ, ಆಮೇಲೆ ಈ ನಿಮ್ಮ ವೃತ್ತ, ಅದರದ್ದೆಲ್ಲ ಏರಿಯಾ ಅದು ಇದೆಲ್ಲ ಕಂಡುಹಿಡಿತೀರಲ್ಲ, ಶೇಪ್ಸ್ ಬಗ್ಗೆ ಸ್ಟಡಿ ಮಾಡೋದು, ಇದು ಎಲ್ಲ ಬರೋದು ಜಿಯೋಮೆಟ್ರಿಲಿ. ಓಕೆ, ಆಮೇಲೆ ಲೆಟ್ ಅಸ್ ಸಿ, ಈ 3 ಬ್ರ್ಯಾಂಚಲ್ಲಿ ಏನೇನು ಟಾಪಿಕ್ಸ್ನ ಅವ್ರು ಮತ್ತೆ ಈ ಎಕ್ಸಾಮಲ್ಲಿ ಚೂಸ್ ಮಾಡಿದ್ದಾರೆ ಇದೆ. ಓಕೆನಾ? ಅದನ್ನೆಲ್ಲ ನಾವು ನೋಡೋಣ. ಇದೆಲ್ಲ ಸಿಲೆಬಸ್ನ ನಾನು ನಿಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಅಂಥ ನೋಟಿಫಿಕೇಷನಿಂದ ತೊಗೊಂಡಿರೋದು. ಅದನ್ನು ಇಲ್ಲಿ ಅನಲೈಸಸ್ ಮಾಡಿ ಸಮರೈಸ್ ಮಾಡಿರೋದು. ಓಕೆ, ಇದು ನಿಮಗೆ ಈಸಿ ಆಗಿಬಿಡುತ್ತೆ ನೀವು ಹಿಂಗೆ ನೋಡ್ಕೊಂಡು ಹೋದರೆ. ಫಸ್ಟ್ ಒಂದು ಅಪ್ ಒಂದು ಇದು ಇರಬೇಕು, ನಿಮಗೆ ಫೋಕಸ್ ಮಾಡಿರಬೇಕು, ಅದನ್ನೊಂದು ಸತಿ ನೋಡಬೇಕು. ಅದಾದಮೇಲೆ ಡೀಟೇಲ್ ಆಗಿ ಸಿಲೆಬಸ್ನ ಒಂದೊಂದೇ ಟಾಪಿಕ್ನ ಕವರ್ ಮಾಡ್ತಾ ಹೋಗಬೇಕು. ಸರಿನಾ? ಈಗ ನಾವು ಫಸ್ಟು ಅರ್ಥಮ್ಯಾಟಿಕ್ಸಲ್ಲಿ ಯಾವ್ಯಾವ ಟಾಪಿಕ್ಸ್ನ ಚೂಸ್ ಮಾಡಿದ್ದಾರೆ ಅಂತ ನೋಡೋಣ. ಟೋಟಲ್ 7 ಟಾಪಿಕ್ಸ್ನ ಚೂಸ್ ಮಾಡಿದ್ದಾರೆ. ನಂಬರ್ ಸಿಸ್ಟಮ್, ಸೆಟ್ ಥಿಯರಿ, ಸೀಕ್ವೆನ್ಸ್, ಮ್ಯಾಟ್ರಿಕ್ಸಸ್, ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್, ಸ್ಟ್ಯಾಟಿಸ್ಟಿಕ್ಸ್, HCF ಆ್ಯಂಡ್ LCM. ಓಕೆ, ನಂಬರ್ ಸಿಸ್ಟಮ್ಸ್ ಅಂದರೆ ಒಂದು 5-6 ನಂಬರ್ ಇರ್ತೈತಿ. ನೆಕ್ಸ್ಟ್ ನಂಬರ್ ಯಾವುದು ಅಂತ ನೋಡಬೇಕು. ಅದರಲ್ಲಿ ಏನು ಪ್ಯಾಟ್ರನ್ ಐತಿ, ಯಾವ ಥರ ಅದರೊಳಗಡೆ ಆ್ಯಡಿಷನ್ ಆಗೈತಾ, ಸಬ್ಸ್ಟ್ರಾಕ್ಷನ್ ಆಗೈತಾ, ಡಿವೈಡ್ ಆಗೈತಾ, ಇದೆಲ್ಲ ನೋಡಿ ನೀವು ನೆಕ್ಸ್ಟ್ ನಂಬರ್ನ ಕಂಡುಹಿಡಿಯೋದು ಅದಾಗಿರುತ್ತೆ. ಆಮೇಲೆ ಸೀಕ್ವೆನ್ಸ್ ಬರುತ್ತೆ, ಮ್ಯಾಟ್ರಿಸಸ್ ಇರುತ್ತೆ, HCF ಆ್ಯಂಡ್ LCM, ಲಸ ಮತ್ತು ಮಸ ಅಂತ ನೀವು ಕಂಡುಹಿಡಿದಿರ್ತೀರ, ಅದೆಲ್ಲ ಇಲ್ಲಿ ಬರುತ್ತೆ. ಮ್ಯಾಥ್ಸು ತುಂಬ ಈಸಿ. ಅದರಲ್ಲಿ ನೀವು ಜಾಸ್ತಿ ಏನು ನೆನ್ಪಿಟ್ಕೊಳ್ಳೋಕ್ಕಿರಲ್ಲ. ಲಾಜಿಕ್ ಗೊತ್ತಿದ್ದರೆ ಸಾಕು, ಯು ವಿಲ್ ಬಿ ದ ಕಿಂಗ್. ಓಕೆ, ನೆಕ್ಸ್ಟ್ ಅಲ್ಜಿಬ್ರಾದಲ್ಲಿ ಮತ್ತೆ 7 ಟಾಪಿಕ್ಸ್ನ ಚೂಸ್ ಮಾಡಿದ್ದಾರೆ. ಬೇಸಿಕ್ ಅಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜಿಬ್ರಾ, ಎಕ್ಸ್ಪ್ರೆಷನ್ಸ್, ಲೀನಿಯರ್ ಇಕ್ವೇಷನ್ಸ್, ಕ್ವಾಡ್ರಿಕ್ ಇಕ್ವೇಷನ್ಸ್, ಫ್ಯಾಕ್ಟರೈಸೇಷನ್ಸ್ ಆಫ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್, HCF, LCM ಆಫ್ ಬೈನಾಮಿಯಲ್ಸ್ ಆ್ಯಂಡ್ ಟ್ರೈನಾಮಿಯಲ್ಸ್, ಕೋಆರ್ಡಿನೇಟ್ ಪ್ಲೇನ್, ಜಿಯೋಮೆಟ್ರಿ, ಇದೆಲ್ಲ ಬರುತ್ತೆ. ನೆಕ್ಸ್ಟ್ ಜಿಯೋಮೆಟ್ರಿಯಲ್ಲಿ ಜಿಯೋಮೆಟ್ರಿ ದೇ ಹ್ಯಾವ್ ಟೇಕನ್ ಸೋ ಮಚ್. ಯಾಕೆ ನೀವು ಮುಂದೆ
ಲ್ಯಾಂಡ್ ಸರ್ವೇರ್ ಆಗೋರಿದ್ದೀರಿ. ಸೊ ಅಲ್ಲಿ ನಿಮ್ಗೆ ಇವೆಲ್ಲ ಅಪ್ಲೈಡ್ ಮ್ಯಾಥ್ಸ್ ಅಂತ ಬರುತ್ತೆ. ಅಪ್ಲೈಡ್ ಮ್ಯಾಥ್ಸ್ ಆ್ಯಂಡ್ ಪ್ಯೂರ್ ಮ್ಯಾಥ್ಸ್ ಅಂತ 2 ಥರ ಇರುತ್ತೆ. ಪ್ಯೂರ್ ಮ್ಯಾಥ್ಸ್ ಅಂದರೆ ಇವಾಗ ನೀವೇನು ಮಾಡ್ತಿದ್ದೀರಲ್ಲ, ಸ್ಟಡಿಯಿಂಗ್ ಮ್ಯಾಥ್ಸ್, ದಟ್ ಈಸ್ ಪ್ಯೂರ್ ಮ್ಯಾಥ್ಸ್. ಆ್ಯಂಡ್ ಅಪ್ಲೈಡ್ ಮ್ಯಾಥ್ಸ್ ಅಂದರೆ ಇವೆಲ್ಲ ನೀವು ಇಕ್ವೇಷನ್ಸ್ನ, ಈ ಜಾಮೆಟ್ರಿದು ಏನೇನು ಕಲಿತೀರಲ್ಲ, ಥಿಯರಮ್ಸ್ನ ನಿಮ್ಮ ರಿಯಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡ್ತೀರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅಪ್ಲೈಡ್ ಮ್ಯಾಥ್ಸ್. ಸೊ ಒಂದು ಸತಿ ನೀವು ಲ್ಯಾಂಡ್ ಸರ್ವೇರ್ ಆದರೆ ಅಲ್ಲಿ ನೀವು ಇದನ್ನೆಲ್ಲ ಅಪ್ಲೈ ಮಾಡ್ತೀರಾ. ನಿಮ್ಮ ನಿಜ ಜೀವನದಲ್ಲಿ ಇವನ್ನೆಲ್ಲ ಅಪ್ಲೈ ಮಾಡಿ ನೀವು ಸೊಲ್ಯೂಷನ್ಸ್ನ ಕಂಡುಹಿಡಿತೀರಾ, ಲ್ಯಾಂಡ್ ಸೆಟಲ್ಮೆಂಟ್ಸ್ನ ಮಾಡ್ತೀರಾ. ಸೊ ಹಾಗಾಗಿ ಅಪ್ಲೈಡ್ ಸೈನ್ಸ್, ನೀವು ಇಲ್ಲಿ ಬರೋದು ಅಪ್ಲೈಡ್ ಮ್ಯಾಥ್ಸಲ್ಲಿ ಬರ್ತೀರಾ. ಜಿಯೋಮೆಟ್ರಿಯಲ್ಲಿ ಟೋಟಲ್ 16 ಟಾಪಿಕ್ಸ್ನ ಚೂಸ್ ಮಾಡಿದ್ದಾರೆ. ಆಕ್ಸಿಯೋಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್, ಥಿಯರಮ್ಸ್, ಪಾಲಿಗನ್ಸ್, ಟ್ರಯಾಂಗಲ್, congruence of triangles, concurrent lines of triangles, quadrilaterals, type of quadrilaterals, theorem on parallelograms, midpoint theorem, areas, cyclic quadrilateral, surface area and volume of solids. ಓಕೆ, ಮತ್ತು ಸರ್ಕಲ್ಸ್ ಬಗ್ಗೆ, ಅದಾದಮೇಲೆ ಥಿಯರಮ್ಸ್ ಆನ್ ಟ್ರಯಾಂಗಲ್ ಆ್ಯಂಡ್ ಸರ್ಕಲ್ಸ್, ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದೆಲ್ಲ ಬರುತ್ತೆ. ಲಿಸ್ಟ್ ನೋಡಿ ಹೆದರ್ಬಿಟ್ರಾ ಏನೋ. ನೀವು ಒಂದು ಸತಿ ಇದನ್ನ ಒಂದೊಂದೇ 1 by 1 ಪ್ರಿಪೇರ್ ಮಾಡ್ತಾ ಹೋಗ್ತಿರಲ್ಲ, ದೆನ್ ಇಟ್ ವಿಲ್ ಬಿಕಮ್ ಈಸಿ ಫಾರ್ ಆಲ್ ಆಫ್ ಯು. ನೆಕ್ಸ್ಟ್, ಇನ್ನು ಇದೆಲ್ಲನೂ ನೀವು ಎಲ್ಲಿ ಕವರ್ ಮಾಡ್ಬೋದು ಅಂದರೆ, ಅದರದ್ದು ಸೋರ್ಸಸ್ನ ನಾನು ನಿಮ್ಗೆ ಹೇಳ್ತೀನಿ. ಅರ್ಥಮ್ಯಾಟಿಕ್, ಅಲ್ಜಿಬ್ರಾ, ಜಿಯೋಮೆಟ್ರಿ ಅಂತಂದರೆ ಸಿಂಪಲ್ ನೀವು NCERT ಬುಕ್ಸ್ನ ಯೂಸ್ ಮಾಡಿದ್ರೆ 8th, 9th, 10th, 11th 4 ಇಯರ್ಸ್ದು ಮ್ಯಾಥ್ಸ್ನ ನೀವು ಕವರ್ ಮಾಡಿದ್ರೆ ಸಾಕು, ಅಲ್ಲಿ ಇವೆಲ್ಲ ಬಂದುಬಿಡುತ್ತೆ. ಫಸ್ಟ್ ಈಗ 8th ಏನೇನು ಬರುತ್ತೆ ಅಂತಂದರೆ ನಂಬರ್ ಸಿಸ್ಟಮ್ಮು, ರೂಟ್ಸು, HCF ಆರ್ LCM ಬಗ್ಗೆ ಕೇಳ್ತೀರಾ. ಅದಾದಮೇಲೆ ಬೇಸಿಕ್ ಮಲ್ಟಿಪ್ಲಿಕೇಶನ್, ಫ್ಯಾಕ್ಟರೈಸೇಷನ್ ಇಕ್ವೇಷನ್ಸ್ ಏನೇನಿದಾವಲ್ಲ ಅದೆಲ್ಲನೂ 8th ಬರುತ್ತೆ. ಕ್ಲಾಸ್ 8th ಟೆಕ್ಸ್ಟ್ ಬುಕ್ನ ನೀವು ಓದಬೇಕು. ಅದಾದಮೇಲೆ ಕ್ಲಾಸ್ 9th ಸ್ಟ್ಯಾಟಿಸ್ಟಿಕ್ಸ್ ಕವರ್ ಮಾಡಬೇಕು, ಚಾಪ್ಟರ್ 14. ಮತ್ತು ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ಆಯ್ತಾ ನೋಡಿರಿ ಆಲ್ಜಿಬ್ರಾದಲ್ಲಿ, ಅದು ಕೂಡ ನಿಮ್ಮದು ಕ್ಲಾಸ್ 9th ಟೆಕ್ಸ್ಟ್ ಬುಕ್ಕಲ್ಲಿ ಕವರ್ ಆಗುತ್ತೆ. ಕ್ಲಾಸ್ 10th ಕೂಡ ಆಗ್ತೈತೆ. ಆಮೇಲೆ ಇನ್ನು ಆಕ್ಸಿಯೋಮ್ಸ್, ಪಾಲಿಗಾನ್ಸ್, ಟ್ರ್ಯಾಂಗಲ್ಸ್, ಸರ್ಕಲ್ಸ್, ಥಿಯರಮ್ಸ್ ಇದೆಲ್ಲನೂ ಕ್ಲಾಸ್ 9th ಬಂದುಬಿಡುತ್ತೆ. ಓಕೆನಾ. ಕ್ಲಾಸ್ 9th ಈಸ್ ಇಂಪಾರ್ಟೆಂಟ್. ಹಾಗಂತ ಅದು ಒಂದೇ ಅಂತಲ್ಲ, 8th, 9th ಮತ್ತು 10th, 11th ಎಲ್ಲನೂ ಓದಿ. ಸಿಂಪಲ್ ಇದ್ದಾವೆ, ಆರಾಮ್ಸೆ ನೀವು ಒಂದೊಂದೊಂದು ನೋಡ್ಕೊಳ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನಮ್ಮದು ಇಟ್ ಡಿಪೆಂಡ್ಸ್ ಆನ್ NCERT ಬುಕ್ಸ್. ಸೊ ಯು ಕ್ಯಾನ್ ಜಾಯ್ನ್ ಅವರ್ ಕೋರ್ಸ್ ಫಾರ್ ದಿಸ್. ನೆಕ್ಸ್ಟು NCERT ಕ್ಲಾಸ್ 10th ಹೇಳೋದಾದರೆ ಬೇಸಿಕ್ಸ್ ಬರುತ್ತೆ. ಅದಾದಮೇಲೆ ನಿಮ್ಮ ಆಕ್ಸಿಯೋಮ್ಸ್, ಪಾಲಿಗಾನ್ಸ್, ಜಿಯೋಮೆಟ್ರಿ ಟಾಪಿಕ್ಸ್ ಬರುತ್ತೆ. 11th ಹೇಳೋದಾದರೆ ಸೆಟ್ ಥಿಯರಿ, ಮ್ಯಾಟ್ರೈಸಸ್, ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್, ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಇವೆಲ್ಲನೂ ಅಲ್ಲಿ ಕವರ್ ಆಗುತ್ತೆ. ಸೊ ನಮ್ಗೆ ಯಾವಾಗಾದರೂ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀವಿ ಅಂದ ತಕ್ಷಣ ಬರೋದೇ ಫಸ್ಟು ಸಿಲೆಬಸ್ ಆದ ತಕ್ಷಣ ಸೋರ್ಸ್ ಏನು, ಎಲ್ಲಿ ಓದಬೇಕು. ಸೊ ನಿಮಗೆ ಬೆಸ್ಟ್ ಆಪ್ಷನ್ ಅಂದರೆ ಟೆಕ್ಸ್ಟ್ ಬುಕ್ನ ಓದಿ, ಅದ್ರ ಜೊತೆಗೇ ನಮ್ಮ ಕೋರ್ಸ್ನ ಜಾಯ್ನ್ ಆಗಿ. ಸೊ ನಿಮ್ಗೆ ಯಾವ್ದು ಅರ್ಥ ಆಗಲ್ಲೋ ಅದನ್ನು ನೀವು ಈ ವಿಡಿಯೋಸ್ನ ನೋಡಿ ತಿಳ್ಕೊಬೋದು. ಓಕೆ. ಸೊ ನಮ್ಮದು ನ್ಯೂ ಲ್ಯಾಂಡ್ ಸರ್ವೇಯರ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಓಕೆ, ನೀವು ಅದನ್ನ ಬೇಗ ಜಾಯ್ನ್ ಆಗಿ, ಅದರಲ್ಲಿ ಇದೆಲ್ಲನೂ ನಾವು ಕವರ್ ಮಾಡ್ತಿದ್ದೀವಿ. ಸೊ ದಿಸ್ ವಿಡಿಯೋ ಈಸ್ ಫಾರ್ ಯು ಆ್ಯಂಡ್ ಯುವರ್ ಸಕ್ಸಸ್ ಈಸ್ ಅವರ್ ಮಿಷನ್ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.